ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಕಲ್ಪ ಮತ್ತು ಪ್ರಳಯಗಳ ಕಾಲ ಪರಿಮಾಣವೆಂಬ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೀಗೆಂದರು: ಕಾಲಸ್ಥೆ ಪರಮಾಣ್ವಾದಿರ್ದ್ವಿಪರಾರ್ಧಾವಧಿ ನೃಪ ಕಥಿತೋ ಯುಗಮಾನಂಚ ಶೃಣು ಕಲ್ಪಲಯಾವಪಿ. ವತ್ಸ ಪರೀಕ್ಷಿತ, ಪರಮಾಣುವಿನಿಂದ ಹಿಡಿದು 2 ಪರಾರ್ಧಗಳ ಪರ್ಯಂತವಾದ ಕಾಲದ ಸ್ವರೂಪವೇನು, ಒಂದೊಂದು ಯುಗದಲ್ಲಿಯೂ ಎಷ್ಟು ವರ್ಷಗಳಿರುತ್ತವೆ ಎಂಬುದನ್ನು ಈಗಾಗಲೇ ನಿನಗೆ ತಿಳಿಸಿಯಾಗಿದೆ. ಕಲ್ಪ ಮತ್ತು ಲಯಗಳನ್ನು ಕುರಿತು ನೀನು ಕೇಳಿದೆಯಲ್ಲವೇ? ಅವುಗಳನ್ನು ಈಗ ವರ್ಣಿಸುತ್ತೇನೆ ಕೇಳು. ಮನುಷ್ಯನ ಲೆಕ್ಕದಲ್ಲಿ 1,000 ಚತುರ್ಯುಗಗಳಾದರೆ ಅದು ಬ್ರಹ್ಮದೇವರಿಗೆ ಒಂದು ಹಗಲೆನಿಸುವುದು. ಬ್ರಹ್ಮದೇವರ ಆ ಹಗಲನ್ನು ಕಲ್ಪ ಎಂದು ಕರೆಯುತ್ತಾರೆ. ಒಂದು ಕಲ್ಪದಲ್ಲಿ 14 ಮನುಗಳ ಆಳ್ವಿಕೆಯ ಕಾಲ 14 ಮನ್ವಂತರಗಳ ಕಾಲವಾಗಿ ಇರುವುದು. ಕಲ್ಪವು ಮುಗಿದ ಬಳಿಕ ಅಷ್ಟೇ ಸಮಯವುಳ್ಳ ಪ್ರಳಯವೂ ಆಗುವುದು. ಈ ಪ್ರಳಯವನ್ನೇ ಬ್ರಹ್ಮದೇವರ ರಾತ್ರಿ ಎನ್ನುವರು. ಈ ಸಮಯದಲ್ಲಿ ಈ 3 ಲೋಕಗಳ ಪ್ರಳಯವಾಗುವುದು. ಅಂದರೆ 3 ಲೋಕಗಳು ಲಯ ಹೊಂದಿ ಬಿಡುವವು. ಇದಕ್ಕೆ ನೈಮಿತ್ತಿಕ ಪ್ರಳಯ ಎಂದು ಹೆಸರು. ಈ ಪ್ರಳಯ ಸಮಯದಲ್ಲಿ ಇಡೀ ವಿಶ್ವವನ್ನು ತನ್ನಲ್ಲಿ ಉಪಸಂಹಾರ ಮಾಡಿಕೊಂಡು ಬ್ರಹ್ಮದೇವರು ಶೇಷಶಾಹಿಯಾಗಿರುವ ಶ್ರೀ ಭಗವಂತನ ನಾಭಿ ಪದ್ಮದಲ್ಲಿ ಪವಡಿಸಿರುವರು. ಈ ರೀತಿಯಲ್ಲಿ ಹಗಲಿನ ಅನಂತರ ರಾತ್ರಿ ಮತ್ತು ರಾತ್ರಿಯ ಅನಂತರ ಹಗಲು ಎಂಬ ಕ್ರಮದಲ್ಲಿ ಕಾಲವು ಕಳೆಯುತ್ತಾ ಯಾವಾಗ ಬ್ರಹ್ಮದೇವರಿಗೆ ಅವರ ಲೆಕ್ಕದಲ್ಲಿ 100 ವರ್ಷಗಳು, ಅಂದರೆ ಮನುಷ್ಯರ ಲೆಕ್ಕದಲ್ಲಿ 2 ಪರಾರ್ಧಗಳ ಕಾಲವು ಮುಗಿಯುವವೋ, ಆಗ ಮಹತ್ತತ್ವ, ಅಹಂಕಾರ ಮತ್ತು ಪಂಚತನ್ಮಾತ್ರೆಗಳು ಎಂಬ 7 ಪ್ರಕೃತಿಗಳು ತಮಗೆ ಕಾರಣವಾಗಿರುವ ಮೂಲ ಪ್ರಕೃತಿಯಲ್ಲಿ ಲಯಗೊಂಡು ಬಿಟ್ಟಿರುವವು. ಇದಕ್ಕೆ ಪ್ರಾಕೃತಿಕ ಪ್ರಳಯ ಎಂದು ಹೆಸರು. ಈ ವಿನಾಶ ಕಾಲದಲ್ಲಿ ಮೊದಲು ಮಹತ್ತು ಮುಂತಾದ 7 ಪ್ರಕೃತಿಗಳ ಸಮುದಾಯ ರೂಪವಾದ ಅಂಡಕೋಶವು ಲಯ ಹೊಂದುವುದು. ಮೋಡಗಳು 100 ವರ್ಷಗಳ ಕಾಲ ಮಳೆಗರೆಯುವುದಿಲ್ಲ. ಯಾರಿಗೂ ತಿನ್ನಲು ಆಹಾರ ದೊರೆಯುವುದಿಲ್ಲ. ಹಸಿವು ಬಾಯಾರಿಕೆಗಳಿಂದ ಬಸವಳಿದ ಜನರು ಒಬ್ಬರನ್ನೊಬ್ಬರು ತಿಂದು ಹಾಕತೊಡಗುವರು. ಉಪದ್ರವದಿಂದ ಪೀಡಿತರಾಗಿ ಸ್ವಲ್ಪವಾಗಿ ಎಲ್ಲ ಪ್ರಜೆಗಳು ಕ್ಷಯ ಹೊಂದಿಬಿಡುವರು. ಪ್ರಳಯ ಕಾಲದ ಸೂರ್ಯನು ತನ್ನ ತೀಕ್ಷ್ಣವಾದ ಕಿರಣಗಳಿಂದ ಸಮುದ್ರಗಳಲ್ಲೂ ಪ್ರಾಣಿಗಳ ಶರೀರಗಳಲ್ಲೂ ಭೂಮಿಯಲ್ಲೂ ಇರುವ ಎಲ್ಲ ರಸವನ್ನು ಶೋಷಿಸಿಬಿಡುತ್ತಾನೆ. ಒಂದು ತೊಟ್ಟು ಜಲವನ್ನು ಭೂಮಿಗೆ ಬಿಡುವುದಿಲ್ಲ. ಆಗ ಭಗವಂತನಾದ ಸಂಕರ್ಷಣನ ಬಾಯಿಯಿಂದ ಸಂವರ್ತಕ ಎಂಬ ಪ್ರಳಯ ಕಾಲದ ಅಗ್ನಿಯು ಹೊರಬರುವುದು. ವಾಯುವಿನ ವೇಗದಿಂದ ಅದು ಮತ್ತು ಭುಗಿಲೆದ್ದು ಪಾತಾಳವೇ ಮುಂತಾದ ಭೂಮಿಯ ಎಲ್ಲ ವಿವರಗಳನ್ನು ದಹಿಸಿ ಬಿಡುವುದು. ಅಲ್ಲಿದ್ದ ಪ್ರಾಣಿಗಳೆಲ್ಲ ಈಗಾಗಲೇ ಪ್ರಾಣ ಕಳೆದುಕೊಂಡು ಬಿಟ್ಟಾಗಿದೆ. ಕೆಳಗಡೆಯಿಂದ ಬೆಂಕಿಯ ಝಳ ಮತ್ತು ಮೇಲುಗಡೆಯಿಂದ ಸೂರ್ಯನ ಝಳ 2 ಸೇರಿರುವಾಗ ಆ ಪ್ರಾಣಿಗಳು ಸಾಯದೆ ಇನ್ನೇನಾದಾವು. ಮೇಲೆ ಕೆಳಗೆ ಮತ್ತು ಎಲ್ಲ ಕಡೆಗಳಿಂದಲೂ ಬ್ರಹ್ಮಾಂಡವು ಉರಿದು ಸುಟ್ಟ ಬೆರಣಿಯಂತೆ ಆಗಿಬಿಡುವುದು. ಆಮೇಲೆ ಪ್ರಚಂಡವಾದ ಪ್ರಳಯ ಮಾರುತವು ಹೊರಬಂದು 100 ವರ್ಷಗಳ ಕಾಲ ಭೀಕರವಾಗಿ ಬೀಸತೊಡಗುವುದು. ಆಕಾಶವು ಹೊಗೆ ಮತ್ತು ಧೂಳುಗಳಿಂದ ಮುಚ್ಚಿ ಹೋಗುವುದು. ಅನಂತರ 100 ಬಣ್ಣದ ಮೋಡಗಳು ಆಕಾಶದಲ್ಲಿ ಸಂಚರಿಸುತ್ತಾ 100 ವರ್ಷಗಳ ಕಾಲ ಭೀಕರ ಗರ್ಜನೆಯೊಡನೆ ಭೀಕರವಾದ ಮಳೆಯನ್ನು ಕರೆಯುವವು. ಬ್ರಹ್ಮಾಂಡದಲ್ಲಿರುವ ಎಲ್ಲ ಪ್ರಪಂಚವು ಕೇವಲ ಜಲಮಯವಾಗಿ ಬಿಡುವುದು. ಹೀಗೆ ಜಲಪ್ರಳಯವಾದಾಗ ಜಲವು ಭೂಮಿಯ ವಿಶೇಷ ಗುಣವಾದ ಗಂಧವನ್ನು ಸೆಳೆದು ತನ್ನಲ್ಲಿ ಲಯಗೊಳಿಸಿಕೊಳ್ಳುವುದು. ಭೂಮಿಯು ಜಲದಲ್ಲಿ ಲಯ ಹೊಂದಲಾಗಿ ಜಲದ ಗುಣವಾದ ರಸವನ್ನು ತೇಜಸ್ಸತ್ವವು ಹೀರಿಕೊಂಡು ಬಿಡುವುದು. ನೀರು ನೀರಸವಾಗಿ ತೇಜಸ್ಸಿನಲ್ಲಿ ಒಂದಾಗಿ ಬಿಡುವುದು. ಅನಂತರ ವಾಯುವು ತೇಜಸ್ಸಿನ ಗುಣವಾದ ರೂಪವನ್ನು ತನ್ನೊಳಗೆ ಸೆಳೆದುಕೊಳ್ಳುವುದು. ಆಗ ತೇಜಸ್ಸು ರೂಪರಹಿತವಾಗಿ ವಾಯುವಿನಲ್ಲಿ ಲಯ ಹೊಂದುವುದು. ಆಗ ಆಕಾಶವು ವಾಯುವಿನ ಗುಣವಾದ ಸ್ಪರ್ಶವನ್ನು ತನ್ನಲ್ಲಿ ಸೆಳೆದು ಲಯಗೊಳಿಸಿಕೊಳ್ಳುವುದು. ವಾಯುವು ಸ್ಪರ್ಶ ಗುಣರಹಿತವಾಗಿ ಆಕಾಶದಲ್ಲಿ ಶಾಂತವಾಗಿ ಬಿಡುವುದು. ಆಗ ತಾಮಸಾಹಂಕಾರವು ಆಕಾಶದ ಗುಣವಾದ ಶಬ್ದವನ್ನು ನುಂಗಿಬಿಡುವುದು. ಶಬ್ದರಹಿತವಾದ ಆಕಾಶವು ತಾಮಸಾಹಂಕಾರದಲ್ಲಿ ಲಯಗೊಳ್ಳುವುದು. ಇದೇ ರೀತಿಯಲ್ಲಿ ತೈಜಸಾಹಂಕಾರವು ಇಂದ್ರಿಯಗಳನ್ನು ಮತ್ತು ವೈಕಾರಿಕ ಅಥವಾ ಸಾತ್ವಿಕ ಅಹಂಕಾರವು ಇಂದ್ರಿಯ ಅಧಿಷ್ಠಾತ್ರ ದೇವತೆಗಳನ್ನು ಮತ್ತು ಇಂದ್ರಿಯ ವೃತ್ತಿಗಳನ್ನು ತಮ್ಮಲ್ಲಿ ಲಯಗೊಳಿಸಿಕೊಳ್ಳುವವು. ಅನಂತರ ಮಹತ್ತತ್ವವು ಅಹಂಕಾರವನ್ನು ಮತ್ತು ಸತ್ವವೇ ಮುಂತಾದ ಗುಣಗಳು ಮಹತ್ತತ್ವವನ್ನು ನುಂಗಿ ಹಾಕುವವು. ಇದೆಲ್ಲ ಕಾಲದ ಮಹಿಮೆ. ಅನಂತರ
ಅದರ ಪ್ರೇರಣೆಯಿಂದಲೇ ಅವ್ಯಕ್ತ ಪ್ರಕೃತಿಯು ತ್ರಿಗುಣಗಳನ್ನು ನುಂಗಿಬಿಡಲು ಪ್ರಕೃತಿಯೊಂದೇ ತಾನೇ ತಾನಾಗಿ ಉಳಿದುಕೊಳ್ಳುವುದು. ಈ ಅವ್ಯಕ್ತ ಪ್ರಕೃತಿಯೇ ಚರಾಚರವಾದ ಇಡೀ ಜಗತ್ತಿಗೆ ಮೂಲ ಕಾರಣವಾಗಿದೆ. ಅವ್ಯಕ್ತವು ಅನಾದಿಯು, ಅನಂತವು, ನಿತ್ಯವು, ಅವಿನಾಶಿಯೂ ಆಗಿದೆ. ನತಸ್ಯ ಕಾಲ ವಯವೈಹಿ ಪರಿಣಾಮಾದಯೋ ಗುಣಾಃ ಅನದ್ಯಾನಂತಮವ್ಯಕ್ತಂ ನಿತ್ಯಂ ಕಾರಣಮವ್ಯಯಂ. ಈ ಮೂಲ ಪ್ರಕೃತಿಯು ಹೀಗೆ ಇದ್ದು ತನ್ನ ಕಾರ್ಯಗಳೆಲ್ಲವನ್ನು ಲಯಗೊಳಿಸಿಕೊಂಡು ಪ್ರಳಯ ಸಮಯದಲ್ಲಿ ಸಾಮ್ಯಾವಸ್ಥೆಯನ್ನು ಹೊಂದಿದಾಗ ಕಾಲದ ಅವಯವಗಳಾದ ವರ್ಷ, ಮಾಸ, ಹಗಲು, ರಾತ್ರಿ, ಕ್ಷಣವೇ ಮುಂತಾದವು ಮೂಲದಲ್ಲಿ ಒಂದಾಗಿ ಸೇರಿಕೊಂಡಿರುವುದರಿಂದ ಅದರಲ್ಲಿ ಪರಿಣಾಮ, ವೃದ್ಧಿ, ಕ್ಷಯ ಮುಂತಾದ ಯಾವುದೇ ವಿಕಾರಗಳು ಉಂಟಾಗುವುದಿಲ್ಲ. ನಯತ್ರ ವಾಚೋ ನಮನೋ ನ ಸತ್ವಂ ತಮೋ ರಜೋ ವಾ ಮಹದಾದಯೋಮಿ ನ ಪ್ರಾಣ ಬುದ್ಧಿ ಇಂದ್ರಿಯ ದೇವತಾವಾ ನ ಸನ್ನಿವೇಶ ಖಲು ಲೋಕಕಲ್ಪಃ ನ ಸ್ವಪ್ನ ಜಾಗ್ರನ್ ನ ತತ್ಸುಷುಪ್ತಂ ನಖಂ ಜಲಂ ಭೂರ ನಿಲೋಗ್ನಿರರ್ಕಃ ಭೂರನಿಲೋಗ್ನಿರರ್ಕಃ ಸಂಸುಪ್ತವಚ್ಛೂನ್ಯ ವದ ಪ್ರತರ್ಕ್ಯಂ ತನ್ಮೂಲಭೂತಂ ಪದಮಾಮನಂತಿ. ಆಗ ಪ್ರಕೃತಿಯಲ್ಲಿ ಸ್ಥೂಲ ರೂಪದಲ್ಲಾಗಲಿ ಸೂಕ್ಷ್ಮ ರೂಪದಲ್ಲಾಗಲಿ ಮಾತು, ಮನಸ್ಸು, ಸತ್ವಗುಣ, ರಜೋಗುಣ, ತಮೋಗುಣ, ಮಹತ್ತತ್ವ ಮುಂತಾದ ವಿಕಾರಗಳು, ಪ್ರಾಣ, ಬುದ್ಧಿ, ಇಂದ್ರಿಯ ಮತ್ತು ಅದರ ದೇವತೆಗಳು ಯಾರು ಯಾವುದೂ ಇರುವುದಿಲ್ಲ. ಸೃಷ್ಟಿಯ ಸಮಯದಲ್ಲಿರುವ ಲೋಕಗಳ ಕಲ್ಪನೆಯಾಗಲಿ ಅವುಗಳ ಸ್ಥಿತಿಯಾಗಲಿ ಯಾವುದೂ ಇರುವುದಿಲ್ಲ. ಕನಸು, ಎಚ್ಚರ, ಗಾಢನಿದ್ರೆ ಎಂಬ 3 ಅವಸ್ಥೆಗಳು ಇರುವುದಿಲ್ಲ. ಆಕಾಶ, ನೀರು, ನೆಲ, ವಾಯು, ಅಗ್ನಿ ಮತ್ತು ಸೂರ್ಯರು ಇರುವುದಿಲ್ಲ. ಎಲ್ಲವೂ ನಿದ್ರೆಯಲ್ಲಿದೆಯೋ ಎಂಬಂತೆಯೋ ಶೂನ್ಯದಂತೆಯೋ ಇರುವುದು. ತರ್ಕದಿಂದ ಊಹಿಸುವುದಕ್ಕೂ ಆಗದ ಅವಸ್ಥೆ ಇದು. ಈ ಅವ್ಯಕ್ತವನ್ನೇ ಜಗತ್ತಿನ ಮೂಲಭೂತವಾದ ತತ್ವವೆಂದು ಹೇಳುತ್ತಾರೆ. ಈ ಅವಸ್ಥೆಗೆ ಪ್ರಾಕೃತ ಪ್ರಳಯ ಎಂದು ಹೆಸರು. ಈ ಸಮಯದಲ್ಲಿ ಪುರುಷ ಮತ್ತು ಪ್ರಕೃತಿ ಇಬ್ಬರ ಶಕ್ತಿಯು ಕಾಲದ ಪ್ರಭಾವದಿಂದ ಕುಂಠಿತವಾಗಿ ಪರವಶವಾಗಿ ತನ್ನ ಮೂಲ ಸ್ವರೂಪದಲ್ಲಿ ಲಯ ಹೊಂದಿಬಿಡುವುದು. ಮಹಾರಾಜ, ಈಗ ನಿನಗೆ ಆತ್ಯಂತಿಕ ಪ್ರಳಯದ ಅಂದರೆ ಮೋಕ್ಷದ ಸ್ವರೂಪವನ್ನು ತಿಳಿಸುತ್ತೇನೆ, ಕೇಳು. ಬುದ್ಧೀಂದ್ರಿಯಾರ್ಥರೂಪೇಣ ಜ್ಞಾನಂ ಭಾತಿ ತದಾಶ್ರಯಂ ದೃಶ್ಯತ್ವ ವ್ಯತಿರೇಕಾಭ್ಯಾಂ ಆದ್ಯಂತ ವದವಸ್ತು ಯತ್. ಬುದ್ಧಿ, ಇಂದ್ರಿಯ ಮತ್ತು ಇಂದ್ರಿಯ ವಿಷಯಗಳು ಇವುಗಳೆಲ್ಲಕ್ಕೂ ಆಶ್ರಯ ಮತ್ತು ಅಧಿಷ್ಠಾನವಾಗಿರುವವನು ಜ್ಞಾನ ಸ್ವರೂಪನಾದ ಪರಮಾತ್ಮನೇ. ಎಲ್ಲಕ್ಕೂ ಆತ್ಮಭೂತನಾಗಿರುವ ಆತನೇ ಆ ಬುದ್ಧಿ ಇಂದ್ರಿಯಾದಿಗಳ ರೂಪದಲ್ಲಿ ಕಾಣುತ್ತಾನೆ. ಹೀಗೆ ಕಾಣುವ ಬುದ್ಧ್ಯಾದಿಗಳು ಆ ಪರಮಾತ್ಮನಿಂದ ಪ್ರತ್ಯೇಕವಾಗಿ ಇರಲಾರವು. ಇವುಗಳಿಗೆ ಆದಿ ಮತ್ತು ಅಂತ್ಯಗಳುಂಟು. ಆದುದರಿಂದ ಇವು ಸತ್ಯ ವಸ್ತುಗಳಲ್ಲ. ಇವುಗಳಿಗೆ ಧಾರಕನಾದ ಪರಮಾತ್ಮನೊಬ್ಬನೇ ಸತ್ಯ ವಸ್ತು. ದೀಪಶ್ಚಕ್ಷುಶ್ಚ ರೂಪಂಚ ಜ್ಯೋತಿಷೋ ನ ಪೃಥಕ್ ಭವೇತ್ ಏವಂ ಧೀಃ ಕಾನಿ ಮಾತ್ರಾಶ್ಚ ನಸ್ಸುರನ್ಯತಮಾದೃಶಾತ್. ದೀಪ, ಕಣ್ಣು ಮತ್ತು ಕಾಣುವ ರೂಪ ಇವು 3 ವಾಸ್ತವವಾಗಿ ತೇಜಸ್ಸಿನಿಂದ ಭಿನ್ನವಾದವುಗಳಲ್ಲ. ಹಾಗೆಯೇ ಬುದ್ಧಿ, ಇಂದ್ರಿಯ, ಅವುಗಳಿಗೆ ವಿಷಯವಾದ ತನ್ಮಾತ್ರೆಗಳೂ ಕೂಡ ತಮಗೆ ಅಧಿಷ್ಠಾನವಾಗಿರುವ ಬ್ರಹ್ಮದಿಂದ ಬೇರೆಯಲ್ಲ. ಅವನನ್ನು ಬಿಟ್ಟು ಅವನಿಂದ ಪ್ರತ್ಯೇಕವಾಗಿ ಇರಲಾರವು. ಬುದ್ಧೇರ್ಜಾಗರಣಂ ಸ್ವಪ್ನಃ ಸುಷುಪ್ತಿ ರೀತಿ ಚೋಚ್ಯತೆ ಮಾಯಾ ಮಾತ್ರಮಿದಂ ರಾಜನ್ ನಾನಾತ್ವಂ ಪ್ರತ್ಯಗಾತ್ಮನಿ. ಎಚ್ಚರ, ಕನಸು ಮತ್ತು ಗಾಢ ನಿದ್ರೆ ಎಂಬ ಈ 3 ಅವಸ್ಥೆಗಳು ಬುದ್ಧಿಗೆ ಸೇರಿದವುಗಳು. ಇವುಗಳಿಂದ ಉಂಟಾಗುವ ವಿಶ್ವ, ತೈಜಸ, ಪ್ರಾಜ್ಞ ಎಂಬ ನಾನಾತ್ವವು ಬುದ್ಧಿಗೆ ಸೇರಿದವುಗಳು. ಇವು ಮಾಯಾ ಮಾತ್ರವಾದವುಗಳು. ಏಕಮಾತ್ರ ಸತ್ಯವಾಗಿರುವ ಆತ್ಮನಿಗೆ ಮಾಯಾ ಮಾತ್ರವಾದ ನಾನಾತ್ವವು ಸಂಬಂಧಪಡುವುದಿಲ್ಲ. ಯಥಾ ಜಲಧರ ವ್ಯೋಮ್ನಿ ಭವಂತಿ ನ ಭವಂತಿ ಚ ಬ್ರಹ್ಮಣೀದಂ ತಥಾ ವಿಶ್ವಮವಯವ್ಯು ದಯಾಪ್ಯಯಾತ್. ಸತ್ಯಂ ಹ್ಯವಯವಃ ಪ್ರೋಕ್ತಃ ಸರ್ವಾವಯವಿನಾಮಿಹ ವಿನಾರ್ಥೇನ ಪ್ರತೀಯೇರನ್ ಪಟಸ್ಯೇವಾಂಗ ತಂತವಃ. ಅವಯವ ವಿಶಿಷ್ಟವಾದ ಸಮಸ್ತ ವಸ್ತುಗಳಲ್ಲೂ ಅವಯವವು ಸತ್ಯವೆಂದೇ ತಿಳಿಯಬೇಕು. ಅವಯವಗಳನ್ನು ಬಿಟ್ಟು ಅವಯವಿಯೂ ಬೇರೆಯಲ್ಲ.
ನೂಲಿನ ಎಳೆಗಳನ್ನು ಬಿಟ್ಟು ವಸ್ತ್ರವು ಇರಲಾರದಲ್ಲವೇ? ಹಾಗೆಯೇ ಜಗತ್ತು ತನಗೆ ಕಾರಣವಾಗಿರುವ ಪರಮಾತ್ಮನಿಗಿಂತಲೂ ಬೇರೆಯಾಗಿಲ್ಲ. ಕಾರಣ ಅಂದರೆ ಸಾಮಾನ್ಯ ಮತ್ತು ಕಾರ್ಯ ಅಂದರೆ ವಿಶೇಷಗಳನ್ನು ಬೇರೆ ಬೇರೆ ಎಂದು ತಿಳಿಯುವುದು ಭ್ರಮೆ. ಅವೆರಡೂ ಒಂದೇ ಆಗಿವೆ, ಏಕೆಂದರೆ ಅವೆರಡೂ ಒಂದನ್ನೊಂದು ಆಶ್ರಯಿಸಿವೆ. ಯತ್ಸಾಮಾನ್ಯ ವಿಶೇಷಾಭ್ಯಾಮುಪಲಭ್ಯೇತ ಸಂಭ್ರಮಃ ಅನ್ಯೋನ್ಯಾಪಾಶ್ರಯಾತ್ ಸರ್ವ ಆದ್ಯಂತವದವಸ್ತು ಯತ್. ವಿಶೇಷವಿಲ್ಲದೆ ಸಾಮಾನ್ಯಕ್ಕೆ ಸ್ಥಿತಿಯಿಲ್ಲ, ಹಾಗೆಯೇ ಸಾಮಾನ್ಯವನ್ನು ಬಿಟ್ಟು ವಿಶೇಷಕ್ಕೆ ಸ್ಥಿತಿಯಿಲ್ಲ. ಕಾರಣವಾದ ದಾರಗಳಿಲ್ಲದೆ ಕಾರ್ಯವಾದ ವಸ್ತ್ರಕ್ಕೆ ಅಸ್ತಿತ್ವವಿಲ್ಲ. ಅದಕ್ಕೆ ಕಾರ್ಯರೂಪವಾದ ವಸ್ತ್ರವಿರುವುದರಿಂದಲೇ ದಾರವನ್ನು ಕಾರಣ ಎನ್ನುತ್ತಾರೆ. ಯಾವುದಕ್ಕೆ ಆದಿ ಮತ್ತು ಅಂತ್ಯಗಳುಂಟು ಅದು ವಸ್ತುವೆನಿಸುತ್ತದೆ. ವಿಕಾರ ಖ್ಯಾಯಮಾನೋಪಿ ಪ್ರತ್ಯಗಾತ್ಮ ನಮಂತರ ನ ನಿರೂಪ್ಯೋ ಸ್ತನುರಪಿ ಸ್ಯಾಚ್ಛೇ ಚಿತ್ಸಮ ಆತ್ಮವತ್. ವಿಕಾರ ರೂಪವಾದ ಜಗತ್ತು ಅನುಭವದಲ್ಲಿ ಕಾಣುತ್ತಿದ್ದರು ಇದು ಇದಕ್ಕೆ ಕಾರಣನಾದ ಅಂತರಾತ್ಮನಿಗಿಂತಲೂ ಭಿನ್ನವಲ್ಲ. ಆತನಿಗಿಂತಲೂ ಇದು ಭಿನ್ನವೆಂದು ಅಣು ಮಾತ್ರವು ನಿರೂಪಣೆ ಮಾಡುವುದಕ್ಕೆ ಆಗುವುದಿಲ್ಲ. ಹಾಗೆ ಇದು ಪ್ರತ್ಯೇಕವಾದುದು. ಇದಕ್ಕೆ ಪ್ರತ್ಯೇಕವಾದ ಇರುವಿಕೆಯುಂಟು ಎಂದು ಒಪ್ಪಿಕೊಂಡರು ಇದು ಚಿದ್ರೂಪನಾದ ಆತ್ಮನಿಗೆ ಸಮವೇ ಆಗುವುದು. ಘನೋ ಯದಾರ್ಕ ಪ್ರಭವೋ ವಿದೀರ್ಯತೆ ಚಕ್ಷುಸ್ವರೂಪಂ ರವಿಮೀಕ್ಷತೆ ತದಾ ಯದಾಹ್ಯಹಂಕಾರ ಉಪಾಧಿರಾತ್ಮನೋ ಜಿಜ್ಞಾಸಯ ನಶ್ಯತಿ ತರ್ಹ್ಯನುಸ್ಮರೇತ್. ಸೂರ್ಯನಿಂದ ಉಂಟಾದ ಮೋಡವು ಚದುರಿ ಹೋದಾಗ ಕಣ್ಣು ತನ್ನ ಪ್ರಕಾಶಕ್ಕೆ ಮೂಲವಾಗಿರುವ ಸೂರ್ಯನ ಪ್ರಕಾಶವನ್ನು ನೋಡಲು ಸಮರ್ಥವಾಗುತ್ತದೆ. ಹಾಗೆಯೇ ಹೃಜ್ಜೀವದ ಹೃದಯದಲ್ಲಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವ ಆಸೆ ಉಂಟಾದಾಗ ಆತ್ಮದ ಉಪಾಧಿಯಾಗಿರುವ ಅಹಂಕಾರವು ನಷ್ಟವಾಗಿ ಬಿಡುವುದು ಮತ್ತು ಜೀವಕ್ಕೆ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವ ಸಾಮರ್ಥ್ಯ ಉಂಟಾಗುವುದು. ಯದೈವ ಮೇತೇನ ವಿವೇಕ ಹೇತಿನ ಮಾಯಾಮಯಾಹಂಕರಣಾತ್ಮ ಬಂಧನಂ ಚಿತ್ವಾಚ್ಯುತಾತ್ಮಾನುಭವೋಪತಿಷ್ಠತೆ ತಮಾಹುರಾತ್ಯಂತಿಕ ಮಂಗ ಸಂಪ್ಲವಂ. ಪ್ರಿಯ ಪರೀಕ್ಷಿತ, ಜೀವನು ವಿವೇಕವೆಂಬ ಶಸ್ತ್ರದಿಂದ ಮಾಯಾಮಯವಾದ ಅಹಂಕಾರವೆಂಬ ಕಟ್ಟನ್ನು ಕತ್ತರಿಸಿ ಹಾಕಿದಾಗ ಆತನು ಅಚ್ಯುತನಾದ ಪರಮಾತ್ಮನ ಅನುಭವದಲ್ಲಿ ನೆಲೆಗೊಳ್ಳುತ್ತಾನೆ. ಜೀವನ ಈ ಬಂಧನ ಮುಕ್ತವಾದ ಪರಮಾರ್ಥ ಸ್ಥಿತಿಯನ್ನೇ ಆತ್ಯಂತಿಕ ಪ್ರಳಯವೆಂದು ಕರೆಯುತ್ತಾರೆ. ಅಂದರೆ ಅಜ್ಞಾನದ ಉಪಾಧಿಯು ಅಥವಾ ದೇಹೋಪಾಧಿಯು ಕಳೆದು ಹೋಗುವುದೇ ಆತ್ಯಂತಿಕ ಪ್ರಳಯವು. ಎಲೈ ಪರಂತಪನೆ, ಬ್ರಹ್ಮದೇವರಿಂದ ಹಿಡಿದು ಹುಲ್ಲು ಕಡ್ಡಿಯವರೆಗಿನ ಯಾವ ಯಾವ ಪ್ರಾಣಿಗಳುಂಟೋ ಅವೆಲ್ಲಕ್ಕೂ ಯಾವಾಗಲೂ ಉತ್ಪತ್ತಿ ಮತ್ತು ಪ್ರಳಯಗಳು ಇದ್ದೇ ಇರುತ್ತವೆ ಎಂದು ತತ್ವ ಸೂಕ್ಷ್ಮವನ್ನರಿತ ಮಹಾತ್ಮರು ಹೇಳುತ್ತಾರೆ. ಈ ಉತ್ಪತ್ತಿ ಮತ್ತು ಪ್ರಳಯಗಳು ಸಂಸಾರ ಪ್ರವಾಹದಲ್ಲಿ ನಿತ್ಯವಾಗಿರುತ್ತವೆ. ಸ್ಥೂಲ ದೃಷ್ಟಿಯುಳ್ಳವರು ಇದನ್ನು ತಿಳಿಯಲಾರರು. ಪ್ರಪಂಚದಲ್ಲಿ ಈ ಪರಿಣಾಮಶೀಲವಾದ ಪದಾರ್ಥಗಳು, ಅವಸ್ಥೆಗಳು ಕಾಲ ಪ್ರವಾಹದ ವೇಗಾತಿಶಯದಿಂದ ಸದಾ ಒಯ್ಯಲ್ಪಡುತ್ತಿರುತ್ತದೆ. ಪ್ರತಿ ಕ್ಷಣದಲ್ಲೂ ಇವುಗಳ ಉತ್ಪತ್ತಿ ಮತ್ತು ಲಯಗಳು ಆಗುತ್ತಿರುತ್ತವೆ. ಆದಿ ಅಂತ್ಯಗಳಿಲ್ಲದೆ ನಡೆಯುತ್ತಿರುವ ಈ ಅವಸ್ಥಾ ಭೇದಗಳು ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬರುವುದಿಲ್ಲ. ಆಕಾಶದಲ್ಲಿ ನಕ್ಷತ್ರಗಳು ಸದಾ ಚಲಿಸುತ್ತಿದ್ದರೂ ಅವುಗಳ ಗತಿಯು ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಹಾಗೆಯೇ ಭೂತಗಳಲ್ಲಿ ಪ್ರತಿ ಕ್ಷಣವೂ ನಡೆಯುತ್ತಿದ್ದರೂ ಈ ಅವಸ್ಥೆಗಳು ನಮ್ಮ ದೃಷ್ಟಿಗೆ ಗೋಚರವಾಗುವುದಿಲ್ಲ. ಮಹಾರಾಜ, ನಾನು ನಿನಗೆ ಹೀಗೆ ಪ್ರಳಯದಲ್ಲಿರುವ ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಪ್ರಾಕೃತಿಕ ಪ್ರಳಯ ಮತ್ತು ಆತ್ಯಂತಿಕ ಪ್ರಳಯಗಳೆಂಬ 4 ಪ್ರಕಾರಗಳನ್ನು ವರ್ಣಿಸಿದ್ದೇನೆ. ಕಾಲದ ಸೂಕ್ಷ್ಮವಾದ ಗತಿಯು ಹೀಗೆಯೇ ಇರುವುದು. ಎಲೈ ಕುರುಶ್ರೇಷ್ಠನೇ, ಜಗತ್ತಿನ ಸೃಷ್ಟಿಕರ್ತನು ಸಮಸ್ತ ಪ್ರಾಣಿಗಳಿಗೂ ಮತ್ತು ಶಕ್ತಿಗಳಿಗೂ ಆಶ್ರಯನೂ ಆಗಿರುವ ಆ ನಾರಾಯಣನ ಲೀಲಾಚರಿತ್ರಗಳನ್ನು ನಿನಗೆ ಸಂಕ್ಷೇಪವಾಗಿ ಮಾತ್ರ ತಿಳಿಸಿದ್ದೇನೆ. ಅವುಗಳನ್ನು ಪೂರ್ಣವಾಗಿ ಬ್ರಹ್ಮದೇವರಿಗೂ ತಿಳಿಸಲು ಶಕ್ಯವಿಲ್ಲ. ಬಗೆ ಬಗೆಯ ದುಃಖಗಳೆಂಬ ಕಾಡುಗಿಚ್ಚಿನ ಬಿರು ಬೇನೆಯಿಂದ ಪೀಡಿತರಾಗಿ ದಾಟಲು ಅತಿ ಕಷ್ಟವಾದ ಸಂಸಾರ ಸಾಗರವನ್ನು ದಾಟಲು ಬಯಸುವ ಜೀವರುಗಳಿಗೆ ಭಗವಂತನಾದ ಪುರುಷೋತ್ತಮನ ಲೀಲಾ ಚರಿತ್ರಗಳ ರಸವನ್ನು ಸೇವಿಸುವುದಕ್ಕಿಂತ ಬೇರೆ ಉಪಾಯವಿಲ್ಲ. ನಾನು ನಿನಗೆ ಹೇಳಿದ ಈ ಶ್ರೀಮದ್ ಭಾಗವತವೆಂಬ ಪುರಾಣ ಸಂಹಿತೆಯನ್ನು ಸನಾತನ ಋಷಿಯಾದ ನಾರಾಯಣ ಮಹರ್ಷಿಯು ದೇವರ್ಷಿ ನಾರದರಿಗೆ ಉಪದೇಶ ಮಾಡಿದನು. ಆ ದೇವರ್ಷಿಗಳು ಅದನ್ನು ನನ್ನ ತೀರ್ಥರೂಪರಾದ ಕೃಷ್ಣದ್ವೈಪಾಯನ ಮಹರ್ಷಿಗಳಿಗೆ ಉಪದೇಶ ಮಾಡಿದರು. ಬದರಿಕಾಶ್ರಮ ವಿಹಾರಿಗಳಾದ ಆ ನನ್ನ ತಂದೆ ಕೃಷ್ಣದ್ವೈಪಾಯನ ಭಗವಂತರು ಪ್ರಸನ್ನ ಚಿತ್ತರಾಗಿ ಈ ವೇದ ಸದೃಶವಾದ ಶ್ರೀ ಭಾಗವತ ಸಂಹಿತೆಯನ್ನು ನನಗೆ ಉಪದೇಶಿಸಿದರು. ಎಲೈ ಕುರುಪುಂಗವನೇ,
ಮುಂದೆ ನೈಮಿಷಾರಣ್ಯದಲ್ಲಿ ಒಂದು ದೊಡ್ಡ ಸತ್ರಯಾಗವು ನಡೆಯುತ್ತಿರುವಾಗ ಶೌನಕಾದಿ ಮಹರ್ಷಿಗಳ ಪ್ರಾರ್ಥನೆಯ ಮೇರೆಗೆ ಸೂತ ಪುರಾಣಿಕರು ಇದೇ ಸಂಹಿತೆಯನ್ನೇ ಅವರಿಗೆ ಉಪದೇಶ ಮಾಡುವರು ಎಂದು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 12 ಸ್ಕಂದದ 4ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.